ಕುಂಭಮೇಳದಲ್ಲಿ ಸಿದ್ಧಾರೂಢ ಮಠದ ರಹಸ್ಯ ಬಿಚ್ಚಿಟ್ಟ ಅಘೋರಿ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಎಂಥದ್ದು? ಬಿರುಗಾಳಿ ಸುನಾಮಿ ಬಂದರೂ ಆರಲಿಲ್ಲ ಆ ಆರೂಢ ಜ್ಯೋತಿ. ಕುಂಭಮೇಳದಲ್ಲಿರೋ ಆ ನಾಗಾ ಸಾಧುವಿಗೆ ಸಿದ್ಧಾರೂಢ ಮಠದಲ್ಲಿರೋ ಜ್ಯೋತಿಯ ಬಗ್ಗೆ ಗೊತ್ತಾಗಿದ್ದು ಹೇಗೆ? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಸಿದ್ಧಾರೂಢ ಮಠದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ನಮ್ಮದೇ ರಾಜ್ಯದ ಶಕ್ತಿಶಾಲಿ ಸ್ಥಳ. ಅಘೋರಿಗಳು, ನಾಗಾಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡ್ತಿರೋ ಕ್ಷೇತ್ರ. ಇಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಇಂದಿಗೂ ಇಲ್ಲಿ ಶಿವನನ್ನ ತೊಡೆ ಮೇಲೆ ಕೂರಿಸಿಕೊಂಡಿದ್ದು ಭಕ್ತರು ಪೂಜೆ ಮಾಡ್ತಿದ್ದಾರೆ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿದ್ದೇ ಇದೇ ಸ್ಥಳದಲ್ಲಿ. ಇಲ್ಲಿಯ ಗುಡ್ಡದ ಮೇಲೆ ಹಚ್ಚೋ ಜ್ಯೋತಿ 1.5 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದೇಶ್ವರ ದುರ್ಗಾ ಪರಮೇಶ್ವರ ಮೇಲೆ ಬೆಳಕು ಚೆಲ್ಲತ್ತೆ. ಇದೆಲ್ಲವನ್ನ ಕುಂಭಮೇಳದಲ್ಲಿ ಕರ್ನಾಟಕದ ನಾಗಾಸಾಧು ರಿವೀಲ್ ಮಾಡಿದ್ದಾರೆ. ಈ ಜಾಗದಲ್ಲಿ ನಾಗಾಸಾಧುಗಳು, ನಾಗಾ ಬಾಬಾಗಳು, ಅಘೋರಿಗಳು ಇಂದಿಗೂ ನಿಗೂಢವಾಗಿ ಜ್ಞಾನದಲ್ಲಿ ಮಗ್ನರಾಗಿದ್ದಾರಂತೆ. ಸಿದ್ಧಿಗಾಗಿ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ಸ್ಥಳೀಯ ಜನರಲ್ಲಿದೆ. ಅಂತಹ ಬಾಬಾಗಳು ಆಗಾಗ ಕಾಣಿಸ್ಕೊಂಡಿರೋದನ್ನ ಸ್ಥಳೀಯರೇ ಹೇಳಿಕೊಂಡಿದ್ದಾರೆ. ಹಾಗಾಗಿಯೇ ಇಲ್ಲಿ ಕಣಿವಿ ಸಿದ್ದೇಶ್ವರ ಮತ್ತು ತಾಯಿ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆಯೂ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿ. ಈ ಮಠ ಭೂ ಕೈಲಾಸ ಅಂತಲೇ ಖ್ಯಾತಿ ಪಡೆದುಕೊಂಡಿರೋ ಮಠ. ಇಲ್ಲಿಯ ಮಹತ್ವವನ್ನ, ಇದರ ಚರಿತ್ರೆಯನ್ನ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮಹಾಕುಂಭಮೇಳದಲ್ಲಿ ನಾಗಾಸಾಧು ಇದೇ ಆರೂಢ ಜ್ಯೋತಿಯ ಬಗ್ಗೆ ಹೇಳಿದ್ದಾರೆ. ಆರೂಢ ಜ್ಯೋತಿ ಅಂತಂದ್ರೆ ಆರದ ಜ್ಯೋತಿ ಅಂತ ಅರ್ಥ ಬರುತ್ತೆ. 100 ವರ್ಷಗಳ ಹಿಂದೆ ಪವಾಡ ಪುರುಷ ಶಿವನ ಅವತಾರ ಅಂತಲೇ ಹೇಳಲಾಗುವ ಸಿದ್ಧಾರೂಢರು ಹಚ್ಚಿರೋ ಜ್ಯೋತಿ ಇದು. ಇದನ್ನ ಹಚ್ಚಿದ ಮೇಲೆ ಅದೆಷ್ಟೋ ಬಿರುಗಾಳಿ ಬಂದಿದೆ, ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದೆ. ಆದರೂ ಆ ಜ್ಯೋತಿ ಯಾವತ್ತಿಗೂ ಕೂಡ ಆರಿಲ್ಲ, ಆರೋದೂ ಇಲ್ಲ. ಈ ಜ್ಯೋತಿಯನ್ನ ದೃಷ್ಟಿಯಿಟ್ಟು ಭಕ್ತಿ ಭಾವದಿಂದ ನೋಡಿ ನಮ್ಮಲ್ಲಿರೋ ಕಷ್ಟಗಳನ್ನ ಹೇಳ್ಕೊಂಡ್ರೆ ಆ ಕಷ್ಟಗಳು ದೂರವಾಗತ್ವೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಇದೆ. ಹುಬ್ಬಳ್ಳಿ ಅಕ್ಕಪಕ್ಕ ಇರೋ ಯಾವುದಾದ್ರೂ ಶುಭ ಕಾರ್ಯ ನಡೆಯೋ ಸಂದರ್ಭದಲ್ಲಿ ಇಲ್ಲಿಂದಲೇ ಜ್ಯೋತಿಯನ್ನ ಹೊತ್ತಿಸಿಕೊಂಡು ಹೋಗ್ತಾರೆ. ಇನ್ನು ನಾಗಾಸಾಧುಗಳು ಹೇಳೋ ಪ್ರಕಾರ ಸಿದ್ಧಾರೂಢರಿಗೆ ಆರೂಢ ಶಕ್ತಿ ಸಿಕ್ಕಿರೋ ಪುಣ್ಯ ಭೂಮಿ ಎಂದ್ರೆ ಅದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದಗೇರಿಯಲ್ಲಿ. ನಾಗಾಸಾಧುಗಳು ಸುಖಾಸುಮನೆ ಭವಿಷ್ಯ ನುಡಿಯೋದಿಲ್ಲ, ಯಾವುದೋ ಕ್ಷೇತ್ರದ ಮಹಿಮೆಯನ್ನ ಸಾರಿ ಸಾರಿ ಹೇಳೋದಿಲ್ಲ. ಅವರು ಹಾಗೆ ಹೇಳ್ತಾರೆ ಅಂತಂದ್ರೆ ಅದರಲ್ಲಿ ಏನಾದ್ರೂ ಒಂದು ವಿಶೇಷತೆ ಇದ್ದೇ ಇರತ್ತೆ. ಹಾಗೆ ಅದನ್ನ 100% ಜನರು ನಂಬ್ತಾರೆ. ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಸಿಕ್ಕಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಿದ್ದು ನಾಗಾಸಾಧು ಅವರೇ. ಇಂದಿಗೂ ಸಿದ್ಧಾರೂಢರು ಕಣವಿ ಸಿದ್ದಗೇರಿಯಲ್ಲಿ ಶಿವನನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡ್ತಾ ಇದ್ದಾರಂತೆ. ಹೌದು, ಇಂದಿಗೂ ಆ ಪೂಜೆ ನಿಗೂಢವಾಗಿ ನಡೀತಾ ಇದೆ. ಕಣವಿ ಸಿದ್ದಗೇರಿ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭಮೇಳದಲ್ಲಿರೋ ನಾಗಾಸಾಧು ತುಂಬಾ ಮನಸ್ಸಿನಿಂದ ಪ್ರಶಂಸಿದ್ದಾರೆ. ಹಾಗೆ ಅವರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕಣವಿ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಓಂ ಬೆಟ್ಟ ಅಂತ ಇದೆ. ಆ ಬೆಟ್ಟದ ಮೇಲೊಂದು ದೀಪದ ಬೃಹತ್ ಕಂಬ ಇದೆ. ಆ ಕಂಬದ ಮೇಲೆ ದೀಪ ಹಚ್ಚಿದ್ರೆ ಆ ಜ್ಯೋತಿ ಬೆಟ್ಟದ ಕೆಳಭಾಗದಲ್ಲಿ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದೇಶ್ವರ ಲಿಂಗದ ಮೇಲೆ, ಹಾಗೆ ಕಣವಿ ದುರ್ಗಾ ಪರಮೇಶ್ವರಿಯ ಮುಖದ ಮೇಲೆ ಪ್ರಜ್ವಲಿಸತ್ತೆ. ಇದು ಅಕ್ಷರಶಃ ಸತ್ಯ ಅಂತ ಸ್ಥಳೀಯರು ಕೂಡ ಹೇಳುತ್ತಿದ್ದಾರೆ. ನಾಗಾಸಾಧು ಹೇಳ್ತಾ ಇರೋ ಪ್ರತಿಯೊಂದು ವಿಚಾರವೂ ಅಚ್ಚರಿ ಮೂಡಿಸತ್ತೆ. ಹಾಗೆ ನಾಗಾಸಾಧು ಏನ್ ಹೇಳುತ್ತಿದ್ದಾರೋ ಅದೆಲ್ಲವೂ ಕೂಡ ಸತ್ಯ ಅನ್ನೋದು ಸ್ಥಳೀಯರು ಹೇಳುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೂಡ ಕಾಣಸಿಗತ್ತೆ. ಇನ್ನು ಅಲ್ಲಿರೋ ಗುಹೆಗಳಲ್ಲಿಯೂ ಕೂಡ ನಿಗೂಢತೆ ಇದೆ. ಸಾವಿರಾರು ಗುಹೆಗಳು ಇದೆ ಅನ್ನೋ ಉಲ್ಲೇಖವೂ ಕೂಡ ಇದೆ. ಅಷ್ಟೇ ಅಲ್ಲ, ಅಲ್ಲಿಯ ಓಂ ಬೆಟ್ಟದಲ್ಲಿ ಸರ್ವರೋಗವೂ ವಾಸಿ ಮಾಡುವಂತಹ ಸಸ್ಯ ಸಂಪತ್ತು ಇದೆಯಂತೆ. ಹಾಗಾಗಿಯೇ ಈ ಪುಣ್ಯ ಭೂಮಿಯಲ್ಲಿ ನಾಗಾಸಾಧುಗಳು, ಅಘೋರಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಇನ್ನು ನಾಗಾಸಾಧುಗಳು ಹೇಳೋ ಪ್ರಕಾರ ಒಂದಲ್ಲ ಎರಡಲ್ಲ ಸಾವಿರಾರು ಗುಹೆಗಳು ಇವೆಯಂತೆ. ಈ ವಿಚಾರವನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಗುಹೆಗಳು ಕಾಣಸಿಗಬಹುದು. ಆ ಗುಹೆಗಳಲ್ಲಿ ಸ್ವಲ್ಪ ದೂರದವರೆಗೂ ಹೋಗಬಹುದು. ಅನಂತರ ಅವುಗಳ ದಾರಿ ಎಲ್ಲಿಗೆ ಹೋಗಿ ತಲುಪತ್ತೆ, ಅದೆಷ್ಟು ಗುಹೆಗಳಿಗೆ ಸಂಪರ್ಕ ಇದೆ ಅನ್ನೋದನ್ನ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಂತಹ ಕಡೆಗಳಲ್ಲಿ ನಾಗಾಸಾಧುಗಳು, ಅಘೋರಿಗಳು ಸಿದ್ಧಿಗಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ನಡೆದಾಡುವ ದೇವರು, ಮಾತನಾಡುವ ಭಗವಂತ ಅಂತಲೇ ಗುರುತಿಸಿಕೊಂಡಿದ್ರು ಶ್ರೀ ಸಿದ್ಧಾರೂಢರು. ಅವರನ್ನ ಸಾಕ್ಷಾತ್ ಶಿವನ ಅವತಾರ ಅಂತಾನೆ ಪರಿಗಣಿಸಲಾಗತ್ತೆ.
1836ರಲ್ಲಿ ಬೀದರ್ನಲ್ಲಿ ಜನಿಸಿದ್ದ ಅವರು ತಮ್ಮ 6ನೇ ವಯಸ್ಸಿನಲ್ಲಿಯೇ ಮನೆಯನ್ನ ತ್ಯಜಿಸಿ ಗುರುವನ್ನ ಹುಡುಕಿಕೊಂಡು ಹೊರಗಡೆ ಬರ್ತಾರೆ. ಸನ್ಯಾಸತ್ವ ಸ್ವೀಕರಿಸಿ ಅಖಂಡ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸುತ್ತುತ್ತಾರೆ. ಇದೀಗ ಅದೇ ಸ್ಥಳದಲ್ಲಿ ಸಿದ್ಧಾರೂಢ ಮಠ ತಲೆ ಎತ್ತಿ ನಿಂತಿದೆ. ಈ ಮಠದಲ್ಲಿ ಎಂದಿಗೂ ಪವಾಡಗಳು ನಡೀತಾನೆ ಇರತ್ತೆ. ದೇಶಾದ್ಯಂತ ಇರೋ ಭಕ್ತರು ಇಲ್ಲಿಗೆ ಬಂದು ಅಜ್ಜನ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೂ ಕೂಡ ಈ ಮಠಕ್ಕೆ ಭಕ್ತರಾಗಿದ್ದಾರೆ. ಇದನ್ನ ಒಮ್ಮೆ ಪುನೀತ್ ರಾಜ್ಕುಮಾರ್ ಕೂಡ ಒಂದ್ಸರ್ತಿ ಹೇಳಿಕೊಂಡಿದ್ರು. ಕಣವಿ ಸಿದ್ದಗೇರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ರಹಸ್ಯವನ್ನ ನಾಗಾಸಾಧುಗಳು ರಿವೀಲ್ ಮಾಡಿದ್ದಾರೆ. ನಿಜಕ್ಕೂ ವಿಸ್ಮಯ. ಇಂತಹ ಕ್ಷೇತ್ರಗಳ ಬಗ್ಗೆ ಜನ ಇನ್ನಷ್ಟು ಅರಿತುಕೊಳ್ಳುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಇನ್ನು ನುಚ್ಚು ಸಾರು ಅಂತಂದ್ರೆ ನೆನಪಾಗೋದೇ ಸಿದ್ಧಾರೂಢ ಮಠದ ಪ್ರಸಾದ. ಉತ್ತರ ಕರ್ನಾಟಕದ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಹುಬ್ಬಳ್ಳಿಯ ಈ ಕ್ಷೇತ್ರವು ಲಕ್ಷಾಂತರ ಭಕ್ತರಿಗೆ ಪ್ರಸಾದ ಉಣಬಡಿಸುವ ಭಕ್ತ ಕೇಂದ್ರವಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಅಸಂಖ್ಯಾತ ಭಕ್ತರು ಸಿದ್ಧಾರೂಢರ ದರ್ಶನ ಭಾಗ್ಯದೊಂದಿಗೆ ಪ್ರಸಾದ ಸವಿದು ಕೃತಾರ್ಥರಾಗ್ತಾರೆ. ಸಿದ್ಧಾರೂಢ ಮಠದಲ್ಲಿ ಮಂಗಳವಾರದಿಂದ ಶನಿವಾರದವರೆಗೆ ಪ್ರತಿನಿತ್ಯ 4 ರಿಂದ 5 ಸಾವಿರ ಮಂದಿ ಪ್ರಸಾದವನ್ನು ಸೇವಿಸ್ತಾರೆ. ರವಿವಾರ ಮತ್ತು ಸೋಮವಾರ ಹಾಗೂ ಅಮಾವಾಸ್ಯೆಯಂದು ಪ್ರಸಾದ ಸೇವಿಸುವವರ ಸಂಖ್ಯೆ 8,000ಕ್ಕೆ ದಾಟಿರುತ್ತೆ. ಅಷ್ಟೇ ಅಲ್ಲ, ಅಲ್ಲಿಯ ಓಂ ಬೆಟ್ಟದಲ್ಲಿ ಸರ್ವರೋಗವೂ ವಾಸಿ ಮಾಡುವಂತಹ ಸಸ್ಯ ಸಂಪತ್ತು ಇದೆಯಂತೆ. ಹಾಗಾಗಿಯೇ ಈ ಪುಣ್ಯ ಭೂಮಿಯಲ್ಲಿ ನಾಗಾಸಾಧುಗಳು, ಅಘೋರಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಇನ್ನು ನಾಗಾಸಾಧುಗಳು ಹೇಳೋ ಪ್ರಕಾರ ಒಂದಲ್ಲ ಎರಡಲ್ಲ ಸಾವಿರಾರು ಗುಹೆಗಳು ಇವೆಯಂತೆ. ಈ ವಿಚಾರವನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಗುಹೆಗಳು ಕಾಣಸಿಗಬಹುದು. ಆ ಗುಹೆಗಳಲ್ಲಿ ಸ್ವಲ್ಪ ದೂರದವರೆಗೂ ಹೋಗಬಹುದು. ಆನಂತರ ಅವುಗಳ ದಾರಿ ಎಲ್ಲಿಗೆ ಹೋಗಿ ತಲುಪತ್ತೆ, ಅದೆಷ್ಟು ಗುಹೆಗಳಿಗೆ ಸಂಪರ್ಕ ಇದೆ ಎನ್ನುವುದನ್ನ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಂತಹ ಕಡೆಗಳಲ್ಲಿ ನಾಗಾಸಾಧುಗಳು, ಅಘೋರಿಗಳು ಸಿದ್ಧಿಗಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ನಡೆದಾಡುವ ದೇವರು, ಮಾತನಾಡುವ ಭಗವಂತ ಅಂತಲೇ ಗುರುತಿಸಿಕೊಂಡಿದ್ರು ಶ್ರೀ ಸಿದ್ಧಾರೂಢರು. ಅವರನ್ನ ಸಾಕ್ಷಾತ್ ಶಿವನ ಅವತಾರ ಅಂತಾನೆ ಪರಿಗಣಿಸಲಾಗತ್ತೆ. 1836ರಲ್ಲಿ ಬೀದರ್ನಲ್ಲಿ ಜನಿಸಿದ್ದ ಅವರು ತಮ್ಮ 6ನೇ ವಯಸ್ಸಿನಲ್ಲಿಯೇ ಮನೆಯನ್ನ ತ್ಯಜಿಸಿ ಗುರುವನ್ನ ಹುಡುಕಿಕೊಂಡು ಹೊರಗಡೆ ಬರ್ತಾರೆ. ಸನ್ಯಾಸತ್ವ ಸ್ವೀಕರಿಸಿ ಅಖಂಡ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸುತ್ತುತ್ತಾರೆ. ಇದೀಗ ಅದೇ ಸ್ಥಳದಲ್ಲಿ ಸಿದ್ಧಾರೂಢ ಮಠ ತಲೆ ಎತ್ತಿ ನಿಂತಿದೆ. ಈ ಮಠದಲ್ಲಿ ಎಂದಿಗೂ ಪವಾಡಗಳು ನಡೀತಾನೆ ಇರತ್ತೆ. ದೇಶಾದ್ಯಂತ ಇರೋ ಭಕ್ತರು ಇಲ್ಲಿಗೆ ಬಂದು ಅಜ್ಜನ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೂ ಕೂಡ ಈ ಮಠಕ್ಕೆ ಭಕ್ತರಾಗಿದ್ದಾರೆ. ಇದನ್ನ ಒಮ್ಮೆ ಪುನೀತ್ ರಾಜ್ಕುಮಾರ್ ಕೂಡ ಒಂದ್ಸರ್ತಿ ಹೇಳಿಕೊಂಡಿದ್ರು. ಕಣವಿ ಸಿದ್ದಗೇರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ರಹಸ್ಯವನ್ನ ನಾಗಾಸಾಧುಗಳು ರಿವೀಲ್ ಮಾಡಿದ್ದಾರೆ. ನಿಜಕ್ಕೂ ವಿಸ್ಮಯ. ಇಂತಹ ಕ್ಷೇತ್ರಗಳ ಬಗ್ಗೆ ಜನ ಇನ್ನಷ್ಟು ಅರಿತುಕೊಳ್ಳುವಂತಾಗಲಿ ಅನ್ನೋದೇ ನಮ್ಮ ಆಶಯ.